ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಪ್ರಸಾರವನ್ನು ಆರಂಭಿಸಿರುವಂತಹ ಕರ್ಣ ಧಾರಾವಾಹಿ ಕರುನಾಡ ಮನಸ್ಸನ್ನು ಗೆದ್ದಿರುವಂತಹ ಕರ್ಣ ಅಂತಾನೆ ಹೇಳ್ಬೋದು. ಇನ್ನು ಕರ್ಣ ಧಾರಾವಾಹಿಯ ಕತೆ ಯಾವ ರೀತಿ ಸಾಗ್ತಾ ಇದೆ ಅಂತ ನೀವು ಕೂಡ ನೋಡ್ತಾನೆ ಇದ್ದೀರಾ. ಇನ್ನು ಕರ್ಣ ಧಾರಾವಾಹಿಲಿ ಸಂಜೆಯಿಂದಾಗಿ ಕರ್ಣನಿಗೆ ಮತ್ತೆ ಅವಮಾನ ಆಯಿತು ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ನಿಧಿ ಕರ್ಣನ ಜೊತೆ ಮಾತನಾಡಬೇಕು ಅಂತ ಹಂಬಲಿಸಿರ್ತಾಳೆ. ಅಷ್ಟರಲ್ಲೇ ನಿತ್ಯ ಕರ್ಣನಿಗೆ ಫೋನ್ ಮಾಡು ಅಂತ ಹೇಳಿದಾಗ ತುಂಬ ಖುಷಿಯಿಂದ ನಿಧಿ ಕರ್ಣನಿಗೆ ಫೋನ್ ಕೂಡ ಮಾಡ್ತಾರೆ. ಕರ್ಣ ತಾನಿರುವ ಪರಿಸ್ಥಿತಿಯನ್ನು ಹೇಳದೆ ಮಾತನಾಡಬೇಕಾಗಿರುತ್ತೆ. ಹಾಗೆಯೇ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಕರ್ಣ, ನಿತ್ಯ, ನಿಧಿ 3 ಜನ ಕೂಡ ಈಗ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಒಂದು ಕಡೆ ಅಜ್ಜಿಗೆ ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೋಬೇಕು ಅಂತ ಕರ್ಣ ಒದ್ದಾಡ್ತಿರ್ತಾನೆ. ಇನ್ನೊಂದು ಕಡೆ ನಯನತಾರ ಕರ್ಣನಿಗೆ ಮತ್ತೆ ಅವಮಾನ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಅದೇ ರೀತಿ ಕರ್ಣನ ಅತ್ತೆ ನಯನತಾರ ಕರ್ಣನನ್ನು ಶಾಪಿಂಗ್ ಮಾಡೋದಕ್ಕೆ ಅಂತ ಕಳಿಸಿಕೊಡ್ತಾರೆ. ಹಾಗೆಯೇ ಇನ್ನೊಂದು ಕಡೆ ಕರ್ಣನ ತಂದೆಯನ್ನು ಅದೇ ಶಾಪಿಂಗ್ ಮಾಲ್ಗೆ ಬರೋದು ರೀತಿ ಮಾಡ್ತಾರೆ ನಯನತಾರ ಅವರು. ಇಲ್ಲಿ ಕರ್ಣ ಹಾಗೂ ಕರ್ಣನ ತಂದೆ ಮುಖಾಮುಖಿ ಆದರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಇಲ್ಲಿ ನಯನತಾರ ಪಾತ್ರ ತುಂಬಾ ವಿಚಿತ್ರವಾಗಿದೆ. ಇಲ್ಲಿ ಕರ್ಣನಿಗೆ ಒಳ್ಳೆಯದನ್ನೇ ಬಯಸುವ ರೀತಿಯಲ್ಲೇ ನಾಟಕ ಮಾಡುತ್ತಾ ಕರ್ಣನನ್ನೇ ದ್ವೇಷಿಸುತ್ತಾಳೆ. ಹಾಗೆಯೇ ಇದರ ಬಗ್ಗೆ ಕರ್ಣನಿಗೆ ಯಾವಾಗ ಅರಿವಾಗುತ್ತೆ ಅಂತಲೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಕರ್ಣ ನಿತ್ಯ ನಿಧಿ ಜೊತೆ ಶಾಪಿಂಗ್ಗೆ ಬಂದಿರ್ತಾನೆ. ಅಲ್ಲಿ ತನ್ನ ತಂದೆ ಮುಖಾಮುಖಿ ಆಗ್ತಾರಾ ಅನ್ನೋದೇ ಪ್ರಶ್ನೆ ಆಗಿರುವಂಥದ್ದು. ಇನ್ನೊಂದೆಡೆ ನಿಧಿಯವರು ರೋಸಸ್ನ ಇಟ್ಕೊಂಡು ಕರ್ಣನಿಗೆ ಸ್ಪೆಷಲ್ ಆಗಿ ಸರ್ಪ್ರೈಸ್ನ ಕೊಡಬೇಕು ಅಂತ ಕಾಯ್ತಿದ್ದಾರೆ. ಕರ್ಣ ಈಗ ಮತ್ತೆ ನಿಧಿಯನ್ನು ಒಪ್ಪಿಕೊಳ್ತಾರಾ ಅಥವಾ ಅಪ್ಪನ ಮಾತಿನಲ್ಲೇ ದೂರ ಬಿಡ್ತಾರಾ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕರ್ಣ ಧಾರಾವಾಹಿಯಲ್ಲಿ ಕರ್ಣನಿಗೆ ನಿತ್ಯ ಅಥವಾ ನಿಧಿ ಇಬ್ಬರಲ್ಲಿ ಯಾರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.